ನೋಡಿ, ಸರ್ಕಾರ ಹೆಚ್ಚು ಕಡಿಮೆ 2 ವರ್ಷಗಳಾಗ್ತಿದೆ ಬಂದು. ನಾವು ಹೇಳಿದ ಮೊದಲ ಬಾರಿಗೆ ಅವರು ಎಲ್ಲಾ ಬೆಲೆ ಏರಿಕೆಗಳನ್ನ ನಾನು ವಿರೋಧ ಮಾಡ್ತೇನೆ, ನಮ್ಮ ಸರ್ಕಾರದಲ್ಲಿ ಯಾವ ಬೆಲೆ ಏರಿಕೆ ಮಾಡೋದಿಲ್ಲ ಅನ್ನೋ ಆಶ್ವಾಸನೆ ಕೊಟ್ಟಿದ್ರು. ಬಂದ ತಕ್ಷಣ ಪೆಟ್ರೋಲ್ ರೈಸ್ ಆಯ್ತು, ಡೀಸೆಲ್ ರೈಸ್ ಆಯ್ತು, ಸ್ಟ್ಯಾಂಪ್ ಡ್ಯೂಟಿ ರೈಸ್ ಆಯ್ತು, ಎಲ್ಲ ಒಂದಾದ್ಮೇಲೆ ಎಲ್ಲ ಆಗ್ಬಿಟ್ಟಿದೆ. ಈಗ ಪಾಣಿ ಬೇಕಾ ರೈಸ್ ಆಗಿದೆ, ಎಲ್ಲ ಹೆಚ್ಚು ಕಡಿಮೆ 200%, 300%. ಡೆತ್ ಸರ್ಟಿಫಿಕೇಟ್ಗೆ ರೈಸ್ ಆಗಿದೆ, ಜನನ ಮರಣದ ಎಲ್ಲ ಇವು ರೈಸ್ ಆಗಿದೆ. ಇನ್ಯಾವುದಕ್ಕೂ ಉಳಿದಿರಲಿಲ್ಲ ಅವ್ರಿಗೆ. ಇದು ಹಾಲಿನ ದರ ಇವರು ಬಂದ ಮೇಲೆ 3 ಸಾರಿ ರೈಸ್ ಆಗಿದೆ, 9 ರೂಪಾಯಿ, ಟೋಟಲ್ 9 ರೂಪಾಯಿ. ನಿನ್ನೆ ಆಗಿರ್ತಕ್ಕಂಥದ್ದು 4 ರೂಪಾಯಿ. ಇವರು ಮೊದಲು ಹೇಳಿದ್ದೇನೋ, ನಾವು ರೈತರಿಗೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ 5 ರೂಪಾಯಿ ಸೇರಿಸಿ ನಾವು 1 ಲೀಟರ್ ಕೊಡ್ತೀವಿ ಅಂತ. ಆದ್ರೆ ಜನರಿಗೆ ಹೊರೆ ಮಾಡ್ತೀವಿ ಅಂತಲ್ಲ. ಇವತ್ತೇನ್ ಮಾಡಿದ್ರು, 9 ರೂಪಾಯಿ ರೈಸ್ ಆಗಿದೆ ಇದುವರೆಗೆ. ಆದ್ರೆ ಈಗ 4 ರೂಪಾಯಿ ರೈತರಿಗೆ ಕೊಡ್ತೀವಿ ಅಂತ ನಿನ್ನೆ ವಾಗ್ದಾನ ಮಾಡಿದ್ದಾರೆ. ಈಗ ವಿದ್ಯುತ್ ದರ ಇದು ಮೊದಲನೇ ಸಾರಿ ಅಲ್ಲ, ಈಗಾಗಲೇ 4ನೇ ಸಾರಿ ವಿದ್ಯುತ್ ದರ ಏರಿದೆ. ಈಗ ಅವ್ರಿಗೆ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದ ಗ್ಯಾರಂಟಿಗಳು ಒಂದು ಕಡೆ, ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು. ಗ್ಯಾರಂಟಿ ಸಮಯಕ್ಕೆ ಯಾರಿಗೂ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಆದ್ಮೇಲೆ ಒಂದೊಂದು ಸಾರಿ ಬರ್ತದೆ. 1 ತಿಂಗಳು ಬಂದ ತಕ್ಷಣನೇ 4 ತಿಂಗಳದ್ರಲ್ಲಿ 1 ತಿಂಗಳು ಬಂದ ತಕ್ಷಣನೇ ಜನ ಏನ್ ಅನ್ಕೊಳ್ತಾರೆ, ಏನೋ ಸರ್ಕಾರ ಕೊಡ್ತದೆ ಬಿಡು ಸುಮ್ಮನೆ ಇರ್ತಾರೆ. ಆ 3 ತಿಂಗಳು ಬರೋದೇ ಇಲ್ಲ. ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು, ಇವರು 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇನೆ 5 ವರ್ಷ ಕಳೆದು ಬಿಡ್ತಾರೆ. ಅವ್ರಿಗೆ ಗೊತ್ತಿದೆ ಇನ್ನೇನು ಮಾಡಿದ್ರು ಮುಂದಿನ ಸರ್ಕಾರ ನಮ್ದಲ್ಲ, ನಾವ್ ಹೆಂಗೋ ಸೋಲ್ತೀವಿ, ಬಿಜೆಪಿ ಬರ್ತದೆ. ಇನ್ನೊಂದು ಸಾರಿಗೆ ನಮ್ಮನ್ನು ಮರ್ತೋಗ್ಬಿಟ್ಟಿರ್ತಾರೆ ಜನ. ನಾವು ಅವಾಗ ಏನೇ ಸುಳ್ಳು ಹೇಳಿದ್ರು ಕೇಳ್ತಾರೆ. ಈ ಪರಿಸ್ಥಿತಿಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ. ಇದಕ್ಕಿಂತ ಮಿಗಿಲಾಗಿ ಪರಿಶಿಷ್ಟ ಜಾತಿಗಳಿಗೆ 5 ಗ್ಯಾರಂಟಿ ತಲುಪಿಲ್ಲ. ಹೇಗೆ ಅಂದ್ರೆ, ಗ್ಯಾರಂಟಿ ಕಾಕಾ ಪಾಟೀಲ್ಗೂ ಫ್ರೀ ಹೇಳಿದ್ದು, ಮಹದೇವಪ್ಪನಿಗೂ ಫ್ರೀ, ಮುಖ್ಯಮಂತ್ರಿಗಳು ಹೇಳಿದ್ದು ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರು. ಸರಿ, ನಿಮಗೂ ಫ್ರೀ, ನಿಮ್ಮ ಹೆಂಡತಿಗೂ ಫ್ರೀ ಸಿಕ್ಕಿದೆ, ಕಾಕಾ ಪಾಟೀಲ್ಗೂ ಫ್ರೀ ಸಿಕ್ಕಿದೆ, ಮಹದೇವಪ್ಪನ್ಗೆ ಯಾಕಿಲ್ಲ? ಗ್ಯಾರಂಟಿಗಳು ಕೊಡ್ಲಿಲ್ಲ ದಲಿತರಿಗೆ. ಬದಲಾಗಿ ಏನ್ ಮಾಡಿದ್ರು, ನಿಮಗೂ ಗ್ಯಾರಂಟಿ ಕೊಡ್ತೀವಿ, ಅದು ನಿಮಗೆ ಮೀಸಲಿಟ್ಟಿರೋ ಹಣದಲ್ಲಿ ಮಾತ್ರ ಅಂತೇಳಿ 40,000 ಕೋಟಿ ಈ 3 ಬಡ್ಜೆಟ್ ಅಲ್ಲಿ 40,000 ಕೋಟಿ ತಗೊಂಡಿದ್ದಾರೆ. 40,000 ಕೋಟಿ ದಲಿತ ಸಮುದಾಯಗಳಿಗೆ, ಬಡವರಿಗೆ ಸಿಕ್ಕಿದ್ರೆ ಎಷ್ಟು ಅಭಿವೃದ್ಧಿ ಆಗ್ತಿದ್ರು. ನೀವು ಬೇರೆ ಗ್ಯಾರಂಟಿಗಳನ್ನು ಕೊಡದೆ ಇದನ್ನೇ ಕೊಟ್ಟು 2 ಕಡೆಯಿಂದ ವಂಚನೆ ಮಾಡಿದ್ರಿ. ಒಂದು, ಈ ಹಣ ತೆಗೆದಿದ್ದು ವಂಚನೆ, 2ನೇದು ಗ್ಯಾರಂಟಿ ಕೊಡದಿರೋ ವಂಚನೆ. ನಾನು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಇಷ್ಟೊಂದು ಕನಿಷ್ಠ ಅಂತ ನಾನು ತಿಳ್ಕೊಂಡಿರಲಿಲ್ಲ.